ಹೆಲ್ಮೆಟ್ ಆಗಿದೆ ಸರ್. गाड़ी बन्नी बन्नी ए बरा ड्राइवर ನೀನು ಗಾಡಿ ಯಾರು ತಗೋ ಅಮ್ಮ ತಳ್ಕೊಂಡು ಹೋಗ್ಬಿಡ್ತಾರೆ ಸೈಡ್ಗೆ ಹಾಕ್ಸಲ್ಲ. ನೀನು ಇದನ್ನು ಹೊಡಿಯೋಕ್ಕೆ ನಿನಗೆ ಹೊಡಿಬಾರ್ದು. ಯಾವ ಕಾರಣಕ್ಕಾಗಿ ತಮ್ಮ ವಾಹನಗಳನ್ನು ಸೀಸ್ ಮಾಡಿದ್ರು ಅಂತ ಸರ್? ನಾವು ಕಷ್ಟಪಡ್ತಾ ಇದ್ದೀವಿ. ಏನು ಕಷ್ಟಪಡ್ತಾ ಇದ್ದೀವಿ ಅಂದರೆ ನಮ್ಮದು ಫ್ಯಾಮಿಲಿ ಸಾಕಬೇಕು, ನಮ್ಮ ಜೀವನ ನಡಿಬೇಕು. ನಮ್ಮ ಜೀವನ ನಡೀತಿರೋದೇ ರ್ಯಾಪಿಡೋ ಇದರಲ್ಲೇ. ನಾವು ರ್ಯಾಪಿಡೋ ಮಾಡ್ತಾ ಇರೋ ಉದ್ದೇಶ ನಾವು ಸ್ಕೂಲ್ಗೆ ಫೀಸ್ ಕಟ್ಟಬೇಕು, ಮತ್ತು ನಮ್ಮದು ಮಾಮೂಲಿ ದಿನನಿತ್ಯ ಬಳಕೆದು ಹಾಲು ಆಗಲಿ ತರಕಾರಿ ಆಗಲಿ ಎಲ್ಲ ಇದೆ, ಎಲ್ಲ ಪರ್ಚೇಸ್ ಮಾಡಬೇಕು. ಅದಕ್ಕೋಸ್ಕರ ನಾವು ಏನು ಕಳ್ತನ ಮಾಡ್ತಾಯಿಲ್ಲ, ನಾವು ಕಷ್ಟಪಟ್ಟು ದುಡಿತಾ ಇದ್ದೀವಿ. ದುಡಿತಾ ಇರೋದ್ರಿಂದ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಅಷ್ಟೇ. ಆರ್ಟಿಒ ರೂಲ್ಸ್ನ ಪ್ರಕಾರವಾಗಿ ವೈಟ್ ಬೋರ್ಡ್ ವಾಹನಗಳಲ್ಲಿ ಯಾವುದೇ ಥರವಾದಂಥ ಕಮರ್ಷಿಯಲ್ ಆ್ಯಕ್ಟಿವಿಟಿನ ಮಾಡಬಾರ್ದು, ಸಂಪೂರ್ಣವಾಗಿ ಅದು ನಿಷೇಧ ಮಾಡಲಾಗಿದೆ ಅಂತ ನಿಮ್ಮ ಕಂಪನಿಗೆ ಆಲ್ರೆಡಿ ಕೂಡ ಸರ್ ಅದು ಏನು ಬಂದಿದೆ ಅಂದರೆ ಓನ್ಲಿ EV ವೆಹಿಕಲ್ ಮಾತ್ರ ಬ್ಯಾನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಪೆಟ್ರೋಲ್ ವೆಹಿಕಲ್ ಬ್ಯಾನ್ ಆಗಿಲ್ಲ ಅಂತ ಆಲ್ರೆಡಿ ಕೋರ್ಟಲ್ಲಿ ಕೇಸ್ ಇದೆ. ಅದು ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಅದು ಇನ್ನು ಕೋರ್ಟ್ ಕೇಸ್ ಯಾವಾಗ ಪ್ರೂವ್ ಆಗುತ್ತೆ, ಕೊನೆ ಫೈನಲ್ ಯಾವಾಗ ಆಗುತ್ತೆ ಆವಾಗ ನಾವು ಬೇಕಾದರೆ ನಾವು ಸ್ಟಾಪ್ ಮಾಡ್ತೀವಿ ಸರ್. ಆ ಫೈನಲ್ ಜಡ್ಜ್ಮೆಂಟ್ ಬರೋವರೆಗೆ ನಾವು ಮಾಡ್ತೀವಿ ಸರ್. ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ರು ತಾವು? ಸರ್ ಯಾವುದು ವಾಹನ ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ರು? ಯಾವುದು ನಮ್ಮ ಏರಿಯಾ ಬಂದ್ಬಿಟ್ಟು HSR ಲೇಔಟ್ ಸರ್. HSR ಲೇಔಟಿಂದ ನಾವು ಬಂದ್ಬಿಟ್ಟು ಬೆಳ್ಳಂದೂರು. ಓಕೆ, ಎಷ್ಟು ರೂಪಾಯಿ ಅಲ್ಲಿಗೆ ಅಂತ ಸರ್? ಅಲ್ಲಿ ಕಿಲೋಮೀಟ್ರಿಗೆ 10 ರೂಪಾಯಿ ಕೊಡ್ತಾರೆ ಸರ್. ಓಕೆ, ಎಷ್ಟು ರೂಪಾಯಿ ಇತ್ತು ಅಲ್ಲಿಂದ ಅಲ್ಲಿಗೆ? ಅಲ್ಲಿಂದ ಅಲ್ಲಿಗೆ 100 ರೂಪೀಸ್ ಇತ್ತು ಸರ್. ತಮ್ಮ ಹೆಸರು ಹೇಳಿ. ಗಂಗಾಧರ್.